ಇಲ್ಲಿ ನಡೆದಿರೋ ಅಭಿಮಾನಿಗಳಿಗೆ, ಸ್ನೇಹಿತರಿಗೆ ನಮಸ್ಕಾರ. ಈಗಾಗಲೇ ವಿಷ್ಣುಪುತ್ರ ಅಂತ ಹೊಸ ನಾಮಕರಣ ಮಾಡಿದ್ದೀವಿ. ಅವ್ರು ಹೇಳಿದ್ದೆಲ್ಲ ಪ್ರತಿಯೊಂದು ನಾವು ಸಂಪೂರ್ಣವಾಗಿ ಒಗ್ಗಟ್ಟಿನಿಂದ ಯಾವುದೇ ಒಂದು ಸಂಘ ಸಂಸ್ಥೆನೇ ಬಿಡದೆ ಎಲ್ಲ ಚಿತ್ರರಂಗದವರು ಸೇರಿ ಈ ಒಂದು ಅಮೃತ ಮಹೋತ್ಸವವನ್ನು ಮಾಡ್ತೀವಿ. ನಾವು ಯಾರ್ಯಾರು ಏನೇನು ಜವಾಬ್ದಾರಿ ಇದೆ ಖಂಡಿತ ಅದಕ್ಕೆ 100ರಿಂದ 200ರಷ್ಟು ನಮ್ಮ ಶಕ್ತಿ ಮೀರಿ ಅದಕ್ಕೆ ಕೆಲಸ ಮಾಡಿ ಒಂದು ಭಾರತ ಸರ್ಕಾರಕ್ಕೆ ಪದ್ಮವಿಭೂಷಣ್ ಕೊಡಬೇಕು ವಿಷ್ಣುವರ್ಧನ್ಗೆ ಅನ್ನೋ ಒಂದು ಮನವಿ. ಮತ್ತು ಕರ್ನಾಟಕ ರತ್ನ ಅನ್ನೋದು ಈಗ ಆಲ್ರೆಡಿ ನಾವು ಮಾತಾಡಿದ್ದೀವಿ. ಅದನ್ನು ಖಂಡಿತ ನಮ್ಮ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೀವಿ. ಅವರು ಖಂಡಿತ ಮಾಡ್ತಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಏಕೆಂದರೆ ಅವರಿಗೆ ಈ ವಿಷಯ ತಿಳಿದಿರಲಿಲ್ಲ, ಈಗ ತಿಳಿದ ಮೇಲೆ ಖಂಡಿತ ಅವರು ಅದನ್ನು ಘೋಷಣೆ ಮಾಡ್ತಾರೆ. ಇನ್ನೊಂದು ಏನಂದರೆ ಭಾಳ ಮುಖ್ಯವಾಗಿ ನನ್ನ ಒಂದು ಮನಸ್ಸಿನಲ್ಲಿರೋದೇನೆಂದರೆ, ವಿಷ್ಣುವರ್ಧನ್ ಅವರೆಲ್ಲ ಇದ್ದಾಗ ಕನ್ನಡ ಚಿತ್ರಗಳು 100 ದಿವಸ 25 ವಾರ 100 ದಿವಸ ಕಂಟಿನ್ಯೂಸ್ ಹೌಸ್ಫುಲ್ಲು. ಬೆಳಗ್ಗೆ 6 ಗಂಟೆಗೆ 4 ಗಂಟೆಗೆ ನಮ್ಮ ಬಂಧನ ಅಂತ ಚಿತ್ರಗಳೆಲ್ಲ ಬೆಳಗಿನ ಜಾವ 3 ಗಂಟೆಗೆ ಹೌಸ್ಫುಲ್ ಆಗ್ತಿತ್ತು. ಆ ಒಂದು ಸುವರ್ಣ ಯುಗ ಇವಾಗ ಹೋಗ್ಬಿಟ್ಟಿದೆ. ಈ ಒಂದು ವಿಷ್ಣುವರ್ಧನ್ ಅಮೃತ ಮಹೋತ್ಸವದಿಂದ ವಿಷ್ಣುವರ್ಧನ್ ಒಂದು ನಮಗೆಲ್ಲ ಒಂದು ಆದರ್ಶ ವ್ಯಕ್ತಿ ಆಗಿರೋದ್ರಿಂದ 18ನೇ ತಾರೀಕು ಸೆಪ್ಟೆಂಬರ್ ಮಾಡಿದ್ಮೇಲೆ ಮತ್ತೆ ಕನ್ನಡ ಚಿತ್ರರಂಗ 25 ವಾರ ಚಿತ್ರಗಳು ಓಡೋ ಥರ ಮಾಡಬೇಕು. ನಮಗೆಲ್ಲ ಕನ್ನಡ ಚಿತ್ರ ನೋಡಬೇಕು, ಏನು ತಪ್ಪಿದೆ ತಿದ್ಕೊಳ್ಳೋಣ, ಒಳ್ಳೆ ಚಿತ್ರಗಳನ್ನ ನೋಡಿ. ಈ ಪರಭಾಷಾ ಚಿತ್ರಗಳನ್ನ ಹೀಗೆ ಬಿಟ್ಟರೆ ನಮ್ಮನ್ನು ಸೆರೆ ಬಡ್ದುಬಿಡ್ತಾರೆ. ಆದ್ದರಿಂದ ನಾವು ಕನ್ನಡಿಗರು ಎಚ್ಚೆತ್ಕೊಂಡು ಕನ್ನಡ ಚಿತ್ರಗಳನ್ನ ನೋಡಲೇಬೇಕು. ಸ್ವಲ್ಪ ಕಷ್ಟ ಆದರೂ ನೋಡಬೇಕು ಅಂತ ಹೇಳಿ ನಾವು ಪ್ರತಿಯೊಬ್ಬರಿಗೂ ಒಂದು ಮನದಟ್ಟು ಮಾಡಿಕೊಡಿ. ಆ ಸುವರ್ಣಯುಗ ಏನಿತ್ತು, ಆ ಸುವರ್ಣಯುಗನ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಬಂದು ಮತ್ತೆ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ಅವರ ಹೆಸರು ಅಮರವಾಗಿರಬೇಕು. ಮತ್ತು ಭಾರತೀಯ ಚಿತ್ರರಂಗದವರೆಲ್ಲ ಯಾರ್ಯಾರು ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ, ಇನ್ನೂ ಯಾರ್ಯಾರಿದ್ದಾರೆ ಅದನ್ನೆಲ್ಲ ನಾವು 3 ಜನ ಮತ್ತು ಇನ್ನೂ ಕೆಲವು ಸ್ನೇಹಿತರೆಲ್ಲ ಸೇರಿಕೊಂಡು ರಾಕೇಶ್ ವೆಂಕಟೇಶ್ ಅವರಿದ್ದಾರೆ, ಅವರೆಲ್ಲ ಸೇರಿಕೊಂಡು ಭಾರತೀಯವರು ಅನಿರುದ್ಧ ಅವ್ರನ್ನೂ ಅವ್ರ ಮಕ್ಕಳನ್ನು ಪ್ರತಿಯೊಬ್ಬರನ್ನು ಸೇರಿಸ್ಕೊಂಡು ಇದೊಂದು ಅಭೂತಪೂರ್ವವಾದ ಒಂದು ಸಮಾರಂಭ ಆಗಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ನೀವು ಸಹಕಾರ ಕೊಡ್ತೀರಾ ಅಂತ ನಮಗೆ ನಂಬಿಕೆ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ತಮ್ಮ ಒಂದು ಜೀವನದಲ್ಲಿ ಒಂದು ಅತ್ಯುತ್ತಮವಾದ ಕಾರ್ಯ ಆಗುತ್ತೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಧಾರೆ ಎರಿಬೇಕು ತಮ್ಮ ಶಕ್ತಿನ ಮನಸ್ಸನ್ನ ಅಂತ ಹೇಳಿ ನಾನು ಕೇಳ್ಕೊಂಡು ನಮ್ಮ ನಾರಾಯಣ ಅವರಿದ್ದಾರೆ, ಅವ್ರಿಗೆ ಕೊಡ್ತೀನಿ. ಯಾಕಂದರೆ ಅವರೂ ವಿಷ್ಣುವರ್ಧನ್ ಜೊತೆಯಲ್ಲಿ ತುಂಬ ಸಮಯ, ಭಾಳ ಅದ್ಭುತವಾದ ಸಮಯಗಳನ್ನ ಕಳೆದಿದ್ದಾರೆ. ಆದ್ದರಿಂದ ಅವ್ರಿಗೂ ನಾನು ಜೊತೆಯಲ್ಲಿ ಇಟ್ಕೊಂಡು ನಾವು ಒಂದು ಸಮಾರಂಭ ಮಾಡಿ ಇಷ್ಟು ಅಚ್ಚುಕಟ್ಟಾದ ಸಮಾರಂಭ ಕನ್ನಡದಲ್ಲಿ ಮಾಡಿದ್ರ ಅನ್ನೋದನ್ನು ನಾವು ತೋರಿಸ್ಕೊಡ್ಬೇಕಾಗಿದೆ. ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ಖಂಡಿತ ಸಹಕಾರ ಕೊಡ್ತೀರಾ ಅಂತ ನಂಬಿದ್ದೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.